ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ನಾವೆಲ್ಲರೂ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಪೂರ್ಣಗೊಳಿಸಿ ಕೊನೆ ಹಂತದಲ್ಲಿ ಇದ್ದೇವೆ. ಸದ್ಯ 2024-25ನೇ ಸಾಲಿನಲ್ಲಿ ತಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕಾಗಿ ಪ್ರಮೋಟ್ ಮಾಡಬೇಕಾಗಿದೆ. ಈ ಪ್ರಮೋಟ್ ಮಾಡುವಾಗ ಕೆಲವೊಂದು ಸಮಸ್ಯೆಗಳು ನಮಗೆ ಎದುರಾಗ್ತಾ ಇದ್ದಾವೆ. ಆ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಾಗಿ SATSಗೆ ಲಾಗಿನ್ ಆದ ನಂತರ ಮಕ್ಕಳನ್ನು ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಪ್ರಮೋಟ್ ಮಾಡುವ ಸಲುವಾಗಿ ಎಡಭಾಗದಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ನಲ್ಲಿ ಮೊದಲನೇದಾಗಿ ಪ್ರಮೋಷನ್ ಡೀಟೇಲ್ಸ್ ಅಂತ ಇದೆ. ಅದರಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ತಗೊಳ್ಳೋಣ. ಮತ್ತು ಶೈಕ್ಷಣಿಕ ವರ್ಷ ಡಿಫಾಲ್ಟ್ ಆಗಿ ಬಂದಿರುತ್ತೆ. ಕೆಳಗಡೆ ಇರುವಂತಹ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈಗ 1ನೇ ತರಗತಿಯಲ್ಲಿರುವಂತಹ ಮಕ್ಕಳ ಒಂದು ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಮೊದಲನೇದಾಗಿ ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಪ್ರಮೋಟ್ ಅಂತ ಇದೆ. ಪ್ರಮೋಟ್ ಕಾಲಮ್ನಲ್ಲಿ ನೋಡೋದಾದರೆ ಇಲ್ಲಿ ನಮಗೆ CCE ರಿಸಲ್ಟ್ ಆ್ಯಂಡ್ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ತೋರಿಸ್ತಾ ಇದೆ. ಅಂದರೆ ನಾವು ಈ ಮಕ್ಕಳ CCE ರಿಸಲ್ಟ್ ಮತ್ತು ಅಟೆಂಡೆನ್ಸನ್ನು ಫಿಲ್ ಮಾಡಿರೋದಿಲ್ಲ ಅಂತ ಅರ್ಥ. ಹಾಗಾಗಿ ಅದನ್ನು ನಾವು ಮೊದಲು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ನಂತರ ನಮಗೆ ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಅಟೆಂಡೆನ್ಸನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನಾವು. ಅದಕ್ಕಾಗಿ ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ನಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ನಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಕ್ಷನ್ನಲ್ಲಿ A ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಅಟೆಂಡೆನ್ಸ್ ಕುರಿತಾದ ಮಾಹಿತಿ ಓಪನ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಸೀರಿಯಲ್ ನಂಬರ್ ಇದೆ, ಸೆಕ್ಷನ್ ಇದೆ, ಮಂತ್ ಇದೆ, ವರ್ಕಿಂಗ್ ಡೇಸ್, ಕ್ರಿಯೇಟೆಡ್ ಡೇಟ್, ಆ್ಯಕ್ಷನ್ನಲ್ಲಿ ಡಿಲೀಟ್ ಆರ್ ಅಪ್ಡೇಟ್ ಅಂತ ಇದೆ. ಇಲ್ಲಿ ನಮಗೆ ಕೇವಲ 4 ತಿಂಗಳ ಮಾಹಿತಿ ತೋರಿಸ್ತಾ ಇದೆ. ಉಳಿದ ತಿಂಗಳ ಮಾಹಿತಿ ಇಲ್ಲಿ ಇಲ್ಲ. ಹಾಗಾಗಿ ಆ ಎಲ್ಲ ಉಳಿದ ತಿಂಗಳ ಅಟೆಂಡೆನ್ಸನ್ನು ಹಾಕಿಲ್ಲ ಅಂತ ಅರ್ಥ. ಅದನ್ನು ನಾವು ಈಗ ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ ಆ ತಿಂಗಳವಾರು ಅಟೆಂಡೆನ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ನಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ನಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕ್ಷನ್ನಲ್ಲಿ A ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಮೇ ಮಂತ್ ಓಪನ್ ಆಗಿದೆ. ಮೇ ಮಂತಲ್ಲಿ ಮಕ್ಕಳ ಎದುರುಗಡೆ ಪ್ರೆಸೆಂಟ್ ಡೇಸ್ನಲ್ಲಿ ಬ್ಲ್ಯಾಂಕ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಈ ಮಂತಿನ ಅಂದರೆ ಮೇ 2024ರ ಮಕ್ಕಳ ಅಟೆಂಡೆನ್ಸನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇದೇ ರೀತಿ ನಾವು ಯಾವ್ಯಾವ ತಿಂಗಳ ಒಂದು ಅಟೆಂಡೆನ್ಸ್ ಫಿಲ್ ಮಾಡಿರೋದಿಲ್ವೋ ಅದನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ಆ ಎಲ್ಲ ಅಟೆಂಡೆನ್ಸನ್ನು ಫಿಲ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಮೇ ತಿಂಗಳು ಓಪನ್ ಮಾಡಿದಾಗ ಅಟೆಂಡೆನ್ಸ್ ಡಾಟಾ ಈಸ್ ಆಲ್ರೆಡಿ ಆ್ಯಡೆಡ್ ಫಾರ್ ಮೇ ಅಂತ ಬರ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ನೆಕ್ಸ್ಟ್ ಮಂತ್ಗಳನ್ನು ಸರ್ಚ್ ಮಾಡ್ತಾ ಹೋಗಿ. ಜೂನ್ ಕೂಡ ಅಟೆಂಡೆನ್ಸ್ ಹಾಕಲಾಗಿದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ನೋಡಿ ಅಟೆಂಡೆನ್ಸ್ ಇಲ್ಲಿ ಬ್ಲ್ಯಾಂಕ್ ತೋರಿಸ್ತಾ ಇದೆ. ಮತ್ತು ಇದನ್ನು ಏನು ಮಾಡಬೇಕು ನಾವು ಮಕ್ಕಳ ಒಂದು ಅಟೆಂಡೆನ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಪ್ರತಿ ತರಗತಿಯ ಪ್ರತಿ ತಿಂಗಳ ಹಾಜರಾತಿ ಹಾಕಲಾಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ತಿಂಗಳ ಅಟೆಂಡೆನ್ಸನ್ನು ಹಾಕಬೇಕು. ಅದಾದ ನಂತರ ಇನ್ನೊಂದು ಸಮಸ್ಯೆ ಇಲ್ಲಿ ನಮಗೆ ಎದುರಾಗುತ್ತೆ. ಏನಪ್ಪ ಅಂತಂದರೆ CCE ರಿಸಲ್ಟ್. ಆ ಮಕ್ಕಳ CCE ರಿಸಲ್ಟ್ ಪ್ರತಿ ಅಂದರೆ FA1, FA2, FA3, FA4, SA1, SA2 ಎಲ್ಲ ಒಂದು ರಿಸಲ್ಟನ್ನು ಎಂಟ್ರಿ ಮಾಡಿದ್ದೀವೋ ಇಲ್ವೋ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ನಲ್ಲಿ ಅದಕ್ಕಾಗಿ ಎಡಗಡೆ ಭಾಗದಲ್ಲಿರುವಂತಹ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ.
ಅದರಲ್ಲಿ MIS ರಿಪೋರ್ಟ್ಸ್ ಇದೆ, ಅದರಲ್ಲಿ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟ್ಯಾಂಡರ್ಡ್ನಲ್ಲಿ ಆಲ್ ಅಂತ ತೋರಿಸ್ತಾ ಇದೆ. ನಮಗೆ ಒಂದೊಂದಾಗಿ ಪ್ರತಿ ಒಂದು ಕ್ಲಾಸಿನ ಮಾಹಿತಿಯನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಅಕಾಡೆಮಿಕ್ ಇಯರ್ 2024-25 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ 1ನೇ ತರಗತಿಯಲ್ಲಿರುವಂತಹ ಮಕ್ಕಳು ಇಲ್ಲಿ ಇದ್ದಾರೆ. ಇದರಲ್ಲಿ ನಾವು ನೋಡಬಹುದು FA1, FA2, SA1, FA3, FA4, SA2 ಇವೆಲ್ಲವೂ ಡ್ಯಾಶ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ರಿಸಲ್ಟ್ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಮತ್ತೆ ನಾವೇನು ಮಾಡಬೇಕು, ಈ ಮಕ್ಕಳ ಒಂದು ರಿಸಲ್ಟನ್ನು ಹಾಕಬೇಕಾಗುತ್ತೆ. ಆ ರಿಸಲ್ಟ್ ಹಾಕೋ ಸಲುವಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ನಲ್ಲಿ CCE ರಿಸಲ್ಟ್ಸ್ ಇದೆ. ಅದರಲ್ಲಿ 2ನೇ ಆಪ್ಷನ್ ಜನರೇಟ್ ರಿಸಲ್ಟ್ ಫಾರ್ಮ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, 2024-25. ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟ್ಯಾಂಡರ್ಡ್, ನೆಕ್ಸ್ಟ್ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ FA1. ನಂತರ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕೆಳಗಡೆ ನಾವು ನೋಡ್ಬೋದು ಇಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2 ಇವೆಲ್ಲವೂ ಬ್ಲ್ಯಾಂಕ್ ಇರೋದನ್ನು ನಾವು ನೋಡ್ತೀವಿ. ಇದನ್ನೆಲ್ಲ ಮಕ್ಕಳ ಒಂದು ರಿಸಲ್ಟನ್ನು ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ FA2 ಕೂಡ ರಿಸಲ್ಟನ್ನು ನಾವು ಚೆಕ್ ಮಾಡಿಕೊಂಡು ಬ್ಲ್ಯಾಂಕ್ ಇದ್ದರೆ ಆ ರಿಸಲ್ಟನ್ನು ಕೂಡ ನಾವು ಎಂಟ್ರಿ ಮಾಡಬೇಕು. ನೋಡಿ, ಮತ್ತೊಂದು ಸಾರಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ನಲ್ಲಿ CCE ರಿಸಲ್ಟ್ಸ್, ಜನರೇಟ್ ರಿಸಲ್ಟ್ ಫಾರ್ಮ್, ಅದರಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ, ಮೀಡಿಯಮನ್ನು ಸೆಲೆಕ್ಟ್ ಮಾಡಿ, ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟು FA2 ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, FA2 ಮಾಹಿತಿ ಓಪನ್ ಆಗಿದೆ. ಈ FA2ನಲ್ಲಿ ಕೂಡ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2 ಇವೆಲ್ಲವೂ ಬ್ಲ್ಯಾಂಕ್ ಇದ್ದಾವೆ. ಹಾಗಾಗಿ ಮೊದಲು ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಎಲ್ಲ ರಿಸಲ್ಟನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಇದೇ ರೀತಿ ಪ್ರತಿಯೊಂದು ಕ್ಲಾಸಿನ ಎಲ್ಲ ಮಕ್ಕಳ ಅಟೆಂಡೆನ್ಸ್ ಆಗಿರ್ಬೋದು ಮತ್ತು ರಿಸಲ್ಟ್ ಇವೆಲ್ಲವೂ ಎಂಟ್ರಿ ಆಗಿದೆನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ಇನ್ನೂ ಎಂಟ್ರಿ ಆಗದೆ ಇರುವಂತಹ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಅದಾದ ನಂತರ ನಮಗೆ ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.